ಇದೇನೇಶ್ವರಿ? ಸ್ಲೋ ಪಾಯ್ಸನ್. ಇದು ದೇಹದ ಒಳಗಡೆ ಹೋಗಿ ನಿಧಾನವಾಗಿ ರಕ್ತದ ಜೊತೆ ಬೆರೆತು ಶಕುಂತಲಾ ದೇವಿಯನ್ನ ಸ್ವಲ್ಪ ಸ್ವಲ್ಪವಾಗಿ ಸಾಯಿಸುತ್ತೆ. ಇದೆ ನಾನು ಇವಳಿಗಿಡ್ತಿರೋ ಬೆಂಕಿ. She is no more. ಡಾಕ್ಟರ್, ನಮ್ಮ ಮಮ್ಮಿ ಹೇಗಿದ್ದಾರೆ? ಏನಾಯ್ತು ಡಾಕ್ಟರ್? ಡಾಕ್ಟರ್ ಹೇಳಿ ಡಾಕ್ಟರ್, ನಮ್ಮ ಮಮ್ಮಿಗೆ ಏನಾಗಿದೆ? ಹೇಳಿ ಡಾಕ್ಟರ್, ಅಕ್ಕ ಹೇಗಿದ್ದಾಳೆ? ಸಾರಿ ಟು ಸೇ ದಿಸ್, ಶಕುಂತಲಾ ದೇವಿ ಮೇಡಮ್ ನಮ್ಮನ್ನೆಲ್ಲ ಬಿಟ್ಟು ಹೊರಟೋದ್ರು. ಮಮ್ಮಿ, ಅಯ್ಯೋ ಮಮ್ಮಿ. ಅಯ್ಯೋ ಮಮ್ಮಿ, ಮಮ್ಮಿ ಇಲ್ಲ ಮಮ್ಮಿ. ಮಮ್ಮಿ, ನನ್ ಬಿಟ್ಟು ಹೋಗ್ಬೇಡ ಮಮ್ಮಿ. ತೇಜು. ಬಾ ಮಮ್ಮಿ, ಬಾ. ತೇಜು. ಚಿಕ್ಕಮ್ಮ, ಆ ಅಮ್ಮ ನನಗ್ ಬೇಕು ಚಿಕ್ಕಮ್ಮ. ತೇಜು. ಅಮ್ಮ, ಅಮ್ಮ ನನ್ನ ಬಿಟ್ಟು ಹೊರಟೋದ್ರಲ್ಲ ಚಿಕ್ಕಮ್ಮ. ಅಳಬೇಡ ತೇಜು. ಅಮ್ಮ, ಸಮಾಧಾನವಾಗಿರು. ಅಳಬೇಡ ಅಮ್ಮ ತೇಜು. ಬೇಕು ಅಳಬೇಡ ನನಗೆ. ತೇಜು. ಚಿಕ್ಕಮ್ಮ, ಡಾಕ್ಟ್ರು ಅಮ್ಮ ಹೊರಟೋದ್ರು ಅಂತ ಹೇಳ್ತಿದ್ರೆ ನಾನು ಅಮ್ಮ ನೋಡ್ಬೇಕು ಚಿಕ್ಕಮ್ಮ. ಸಮಾಧಾನ ಮಾಡು ತೇಜು. ಅಯ್ಯೋ ದೇವ್ರೆ. ಡಾಕ್ಟರ್, ನಮ್ಮಮ್ಮ ಚೆನ್ನಾಗಿ ಗುಣವಾಗೇ ಬಂದಿದ್ರು ಅಲ್ವಾ ಡಾಕ್ಟರ್? ಮತ್ತಿದೇನು ದಿಢೀರಂತ ಏನಾಯ್ತು ಹೇಳಿ ಡಾಕ್ಟರ್, ಹೇಳಿ ಡಾಕ್ಟರ್ ಪ್ಲೀಸ್. ಅದೇ ನನಗೂ ಗೊತ್ತಾಗ್ತಿಲ್ಲ. ಕೆಲವು ಟೆಸ್ಟ್ ಮಾಡಿದೀನಿ, ಆ ರಿಪೋರ್ಟ್ಸ್ ಬಂದ್ಮೇಲೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಡಾಕ್ಟರ್, Yes? ಶಕುಂತಲಾ ದೇವಿ ಮೇಡಮ್ ಅವರ ಟೆಸ್ಟ್ ರಿಪೋರ್ಟ್. ಓಕೆ. ಡಾಕ್ಟರ್, ಏನ್ ಪ್ರಾಬ್ಲಮ್ ಆಗಿದೆ ಅಂತ ಟೆಸ್ಟ್ ಅಲ್ಲಿ ಬಂದಿದ್ಯಾ? ಹೇಳಿ ಡಾಕ್ಟರ್ ಪ್ಲೀಸ್, ಹೇಳಿ ಡಾಕ್ಟರ್. ಅವ್ರಿಗೆ ಯಾರೋ ಸ್ಲೋ ಪಾಯ್ಸನ್ ಕೊಟ್ಟಿದ್ದಾರೆ ಅಂತ ರಿಪೋರ್ಟ್ ಅಲ್ಲಿ ಬಂದಿದೆ. ಸ್ಲೋ ಪಾಯ್ಸನ್? ಹೇಗೆ ಡಾಕ್ಟರ್? ನಿಮ್ ಕೈ ಕೆಳಗಡೆ ನೀವ್ ಟ್ರೀಟ್ಮೆಂಟ್ ಕೊಡ್ತಿರುವಾಗ ಯಾರು ಕೊಟ್ಟಿರಬಹುದು ಡಾಕ್ಟರ್? ಗೊತ್ತಿಲ್ಲ ಮೇಡಮ್. ಸುಳ್ಳು ಹೇಳ್ಬೇಡಿ. ನಮ್ಮಕ್ಕನ್ನ ಕಾಪಾಡ್ತೀನಿ ಕಾಪಾಡ್ತೀನಿ ಅಂತ ಹೇಳಿ ಎಲ್ಲರೂ ಸೇರ್ಕೊಂಡು ಅವನ್ನ ಸಾಯಿಸ್ಬಿಟ್ರಲ್ಲ. ಇಲ್ಲಿ ನೋಡು ಡಾಕ್ಟರ್, ನಾನು ಇನ್ನೊಂದು ಸುಮ್ಮನೆ ಬಿಡಲ್ಲ. ಯಾರಿದನ್ ಮಾಡಿದ್ದು ಹೇಳು. ಬಿಡಿ ಮೇಡಮ್. ಯಾರಿದನ್ ಮಾಡಿದ್ದು ಹೇಳು ಡಾಕ್ಟರ್. ಮೇಡಮ್ ಹೇಳೋದು ಕೇಳಿ ಮೇಡಮ್. ನನಗೆ ನಮ್ಮಮ್ಮ ಬೇಕು. ಯಾರು ಅಂತ ಹೇಳು. ತೇಜು, ಇಂಥ ಕೆಲಸ ಮಾಡಿದ್ ಯಾರು? ತೇಜು. ಹೇಳು ಡಾಕ್ಟರ್. ಮೇಡಮ್, ಹೇಳು. ಬಿಡಿ ಮೇಡಮ್. ಯಾರು ಮಾಡಿದ್ದು? ನಾನು ಹೇಳೋದು ಹೇಳು. ಕೇಳಿ ಮೇಡಮ್. ಬಿಡಿ ಅಂತ ಹೇಳ್ತಿದ್ದೀನಲ್ಲ. ತೇಜ, ನನಗೆ ತೇಜ ಬಿಡಮ್ಮ, ಬೇಕು. ಬಿಡಮ್ಮ ತೇಜ, ಬಿಡಮ್ಮ. ತೇಜು. ಬಿಡಮ್ಮ, ಬಿಡಮ್ಮ. ನೀವು ಹೋಗಿ ಸರ್.
ಓಕೆ ಸರ್. ತೇಜು ನೀನ್ ಅಳಬಾರ್ದಮ್ಮ, ನೀನ್ ಅಳಬಾರ್ದು. ಚಿಕ್ಕಮ್ಮ, ನಮ್ಮಮ್ಮ ಸತ್ತೋದ್ರಲ್ಲ ಚಿಕ್ಕಮ್ಮ. ಚಿಕ್ಕಮ್ಮ ನಾನಿದ್ದೀನಲ್ವಾ? ಚಿಕ್ಕಮ್ಮ, ನನಗೆ ನಮ್ಮಮ್ಮ ಬೇಕು ಚಿಕ್ಕಮ್ಮ. ಅಪ್ಪ ನೀ ಹೋಗೋಣ. ನೋಡ್ಕೊಂಡೇನ ಅಮ್ಮ ಅಪ್ಪ ಪ್ರಿಯಾ, ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಮ್ಮ. ಅಪ್ಪ ಪ್ರಿಯಾ, ಹೇಗಿದೆಯಮ್ಮ? ಚೆನ್ನಾಗಿದ್ದೀನಪ್ಪ. ಅಳ್ಬಾರ್ದು, ಅಳ್ಬಾರ್ದು. ಅಪ್ಪ ಬಂದಾಯ್ತಲ್ಲ, ಬಂದಾಯ್ತಲ್ಲ, ಅಳ್ಬಾರ್ದು. ಅಳ್ಬೇಡ, ಅಳ್ಬೇಡ. ಇನ್ನು ಮುಂದೆ ಚೆನ್ನಾಗಿರೋಣ. ಓಕೆ ಅಣ್ಣ, ಅಣ್ಣ, ಅದ್ರ ಬಗ್ಗೆ ಚಿಂತೆ ಮಾಡ್ತೀನಿ. ರವಿ, ಅರ್ಜುನ್, ಹೇಗಿದ್ದೀರೋ? ಚೆನ್ನಾಗಿದ್ದೀನಿ ಅದಕ್ಕೆ. ಅಣ್ಣ, ಅರ್ಜುನ್ ಹೇಗಿದೀಯಣ್ಣ? ಎಲ್ಲೋಗಿದ್ರಿ ಅಣ್ಣ ಇಷ್ಟು ದಿನ? ಚೆನ್ನಾಗಿದ್ದೀಯಾ? ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಒಳಗ್ ಬನ್ನಿ. ಚೆನ್ನಾಗಿದ್ದೀರಾ ಬಾಬಾ? ಚೆನ್ನಾಗಿದ್ದೀನಮ್ಮ. ನಿತ್ಯ ಅಕ್ಕ, ಅಕ್ಕ ಹೇಗಿದ್ದೀರಾ? ಅಕ್ಕ ಚೆನ್ನಾಗಿದ್ದೀನಮ್ಮ. ಬಾಬಾ ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಅಕ್ಕ, ನೀವ್ ಹೇಗಾದ್ರೂ ಮಾಡಿ ಭಾವನ ಕಂಡು ಹಿಡಿದು ಕರ್ಕೊಂಡ್ ಬರ್ತೀರಾ ಅಂತ ನಂಗೆ ಗೊತ್ತಿತ್ತು. ಆ ನಂಬಿಕೆ ಸುಳ್ಳಾಗ್ಲಿಲ್ಲ ಅಕ್ಕ. ಅದ್ಗೆ ನೀವು ಅಣ್ಣನು ಸೇಫ್ ಆಗಿ ವಾಪಸ್ ಬಂದು ಸೇರಿದ್ದು ನಮ್ಗೆಲ್ರಿಗೂ ತುಂಬಾ ಸಂತೋಷ ಆತ್ಗೆ. ಬನ್ನಿ ಅಣ್ಣ, ಒಳಗಡೆ ಹೋಗೋಣ. ಬನ್ನಿ ಅದ್ಗೆ. ಬನ್ನಿ ಅಕ್ಕ. ಪ್ರಿಯಾ ಬಾ. ಬಾ ಅಣ್ಣ. ಬನ್ನಿ ಅಣ್ಣ. ಪ್ರಿಯಾ, ಅಮ್ಮ 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 ಹೆಂಗಿದ್ದೀರಮ್ಮ? ಚಿಕ್ಕ ಯಜಮಾನ್ರೆ ಚೆನ್ನಾಗಿದ್ದೀರಾ? ಈ ಮನೆ ಮೇಲೆ ಯಾರು ಕಣ್ ಬಿತ್ತೋ ಪಡಬಾರ್ದು ಕಷ್ಟ ಎಲ್ಲ ಪಟ್ಬಿಟ್ವಿ ಅಮ್ಮ. ಈ ಮನೇಲಿ ನಾವೆಲ್ಲರೂ ಏನೋ ಕಳ್ಕೊಂಡ್ ಹಾಗೆ ಒದ್ದಾಡ್ತಾ ಇದ್ವಿ. ನಿಮ್ಮನ್ನ ನೋಡಿದ್ಮೇಲೆ ನನಗೆ ಉಸಿರೇ ಬಂದಂಗ ಆಯ್ತಮ್ಮ. ಆ ಮುತ್ಯಾಲ ಮನೆ ನಿಮ್ಮನ್ನ ಕಾಪಾಡಿದ್ದು. ಮರು ಜನ್ಮ ಬಂದ ಹಾಗೆ ನೀವಿಬ್ರು ವಾಪಸ್ ಬಂದಿದ್ದೀರಾ. ಜೀವನದಲ್ಲಿ ನೀವಿಬ್ರು ಬೇರೆ ಆಗ್ಬಾರ್ದು. ನಾನೊಬ್ಳು ಮನೆಗೆ ಬಂದವ್ರನ್ನ ಬಾಗ್ಲಲ್ಲಿ ನಿಲ್ಸಿ ಮಾತಾಡ್ತಿದ್ದೀನಿ ನೋಡಿ. ಹಿರಿ ಆರತಿ ಮಾಡ್ಬಿಡ್ತೀನಿ. ನಾಯಿ ಕಣ್ಣು, ನರಿ ಕಣ್ಣು, ಪೀಡೆ ಕಣ್ಣು, ಪಿಶಾಚಿ ಕಣ್ಣು, ಊರ್ನವ್ರು ಎಲ್ರು ಕಣ್ಣು ಹಾಗೆ ಪಟ್ಟಂತ ಹೋಗ್ಬಿಡ್ಬೇಕು. ಇನ್ಮೇಲೆ ನಿಮ್ ಜೀವನದಲ್ಲಿ ಒಳ್ಳೇದ್ ಮಾತ್ರ ನಡಿಬೇಕು ಅಮ್ಮ. ನೀವ್ ಕಾಲಿಟ್ರೇನೆ ಈ ಮನೆ ಆಗಿರೋದಮ್ಮ. ನೀವಿಬ್ರು ಮೊದ್ಲು ಒಳಗಡೆ ಬನ್ನಿ. ಬಾರೋ. ಬಾ ಅಣ್ಣ, ಬನ್ನಿ ಕುತ್ಕೋ. ಬನ್ನಿ ಕೂತ್ಕೊಳ್ಳಿ. ಪನಮಕ್ಕ, ಮೊದ್ಲು ಇಬ್ರಿಗೂ ಕಾಫಿ ತಗೊಂಬನ್ನಿ. ಬೇಡ ಪನ್ನಮ್ಮ, ತರ್ತೀನಿ. ಈಗ್ಲೇ ಬೇಡ.
ಹೌದು, ಕಮಲ ಕಾಣಿಸ್ತಿಲ್ಲ. ಕಮಲ ಎಲ್ಲಿ? ಅದಕ್ಕೆ ಕಮಲಾಗಿ ಇವತ್ತು ಎಕ್ಸಾಮ್ ಅದಕ್ಕೆ ಅವಳು ಕಾಲೇಜ್ಗೆ ಹೋಗಿದ್ದಾಳೆ. ನೀವು ಬರೋ ವಿಷಯ ಅವಳಿಗೆ ಗೊತ್ತಿರಲಿಲ್ಲ. ಗೊತ್ತಿದ್ರೆ ಅವಳು ಕಾಲೇಜ್ಗೆ ಹೋಗ್ತಿರ್ಲಿಲ್ಲ. ಅಕ್ಕ ತುಂಬಾ ಕಷ್ಟಪಟ್ರಾ? ಹೌದು ನಿತ್ಯ, ದೇಹಕ್ಕೆ ಕಷ್ಟ ಆಗಿರೋದಕ್ಕಿಂತ ಮನಸ್ಸಿಗೆ ತುಂಬಾ ಕಷ್ಟ ಆಯ್ತು. ಊರ್ ಗೊತ್ತಿಲ್ಲ, ಭಾಷೆ ಗೊತ್ತಿಲ್ಲದೆ ಇರೋ ಆ ಜಾಗದಲ್ಲಿ ನಿಮ್ ಭಾವ ಎಲ್ಲಿದ್ದಾರೆ, ಹೇಗಿದ್ದಾರೆ ಅಂತ ಗೊತ್ತಿಲ್ಲದೆ ಅವ್ರಿಗೋಸ್ಕರ ಅಲ್ಲದು ಒಬ್ಳೆ ಒದ್ದಾಡ್ದೆ. ಅದೆಲ್ಲ ನನಗ್ ಮಾತ್ರ ಗೊತ್ತು. ಈ ಕಷ್ಟ ಎಲ್ಲ ಬೇರೆ ಯಾರಿಗೂ ಬರಬಾರ್ದು. ಆದ್ರೆ ಹೇಗೋ ಭಾವನ ಕಷ್ಟಪಟ್ಟು ಹುಡುಗಿ ಕರ್ಕೊಂಡ್ ಬಂದ್ರಲ್ಲ, ನಿಜವಾಗ್ಲೂ ಅದು ದೊಡ್ಡ ಸಾಧನೆ ಅಕ್ಕ. ಇಲ್ಲ ನಿತ್ಯ, ಅವ್ರನ್ನ ನಾನ್ ಕಾಪಾಡ್ಲಿಲ್ಲ, ನಮ್ಮಿಬ್ಬರನ್ನೂ ಆ ದೇವ್ರೇ ಕಾಪಾಡಿದ್ದು. ಮಹಾ ಆಗೇಳೋದು ಅವಳ ದೊಡ್ಡ ಗುಣ. ತನ್ನ ಗಂಡನ್ನ ತಾನೇ ಕಾಪಾಡ್ದೆ ಅಂತ ಹೇಳಿದ್ರೆ ಅದು ಅವ್ರಿಗೆ ಮರ್ಯಾದೆ ಅಲ್ಲ ಅಂತ ಮಹಾ ಈಗ ಹೇಳ್ತಾ ಇದ್ದಾಳೆ. ಆದ್ರೆ ನಿಜ ಹೇಳ, ನನ್ನ ಹೆಂಡ್ತಿನೇ ನನ್ನನ್ನು ಕಾಪಾಡಿದ್ದು. ಮಹಾ ಇಲ್ದೆ ಹೋಗಿದ್ರೆ ಆ ಪಾಪಿಗಳಿಂದ ನಾನು ತಪ್ಪಿಸ್ಕೊಳಕ್ ಆಗ್ತಾನೆ ಇರ್ಲಿಲ್ಲ. ಅವು ನನ್ನ ಕೊಲ್ತಿದ್ರು. ನಾನಿವತ್ತು ಜೀವಂತವಾಗಿ ನಿಮ್ ಮುಂದೆ ಇದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಮಹಾನೇ. ಏನ್ರಿ ನೀವು? ನಿಜವಾಗ್ಲೂ ಮನಸ್ಸಿಂದ ಹೇಳ್ತಿದ್ದೀನಿ. ನೀನಿಲ್ಲಿದ್ರೆ ನಾನಿಲ್ಲ. ಸರ್, ನಿಜವಾಗ್ಲು ತುಂಬಾ ಕೆಟ್ಟ ಕಾಲ. ನಿಮ್ಮನ್ನು ಯಜಮಾನರನ್ನು ಆಟ ಆಡಿಸ್ಬಿಡ್ತು. ಇನ್ಮೇಲೆ ನಮ್ಗೆ ಒಳ್ಳೆ ಕಾಲನೇ. ಅಮ್ಮ, ನೀವು ನಿರಪರಾಧಿ ಅಂತ ನಿತ್ಯಕ್ಕ ನಿರೂಪಿಸ್ಬಿಟ್ರು. ಇನ್ಮೇಲೆ ನೀವ್ ಯಾವ್ದಕ್ಕೂ ಚಿಂತೆ ಮಾಡ್ಬೇಡಿ. ಹಂಗೆ ಪಟಾಕಿ ಹೊಡೆದಂಗೆ ಧೂಳು ಎಬ್ಬಿಸ್ಬಿಡಿ. ತುಂಬಾ ಥ್ಯಾಂಕ್ಸ್ ನಿತ್ಯ. ನನಗ್ ಯಾಕಕ್ಕ ಥ್ಯಾಂಕ್ಸ್ ಹೇಳ್ತೀರಾ? ಕಾನೂನು ಧರ್ಮ ಯಾವತ್ತೂ ನಿರಪರಾಧಿಗಳನ್ನ ದಂಡ್ಸಲ್ಲ. ನೀವು ಥ್ಯಾಂಕ್ಸ್ ಹೇಳ್ಬೇಕು ಅಂದ್ರೆ ಕಾನೂನು ಧರ್ಮಕ್ಕೆ ಮಾತ್ರ ಹೇಳ್ಬೇಕು, ನನಗಲ್ಲ ಅಕ್ಕ. ಭಾವ, ನಿಮ್ಮನ್ ಯಾರ್ ಕಿಡ್ನಾಪ್ ಮಾಡಿ ಬಚ್ಚಿಟ್ಟಿದ್ರು ಅಂತ ನಿಮಗ್ ಚೆನ್ನಾಗ್ ಗೊತ್ತಿದೆ. ಅವ್ರ ಮೇಲೆ ಒಂದ್ ಕಂಪ್ಲೇಂಟ್ ಕೊಡಿ. ಡಿಪಾರ್ಟ್ಮೆಂಟ್ ಮೂಲಕ ಏನ್ ಆಕ್ಷನ್ ತಗೋಬೇಕೋ ಅದನ್ನ ನಾನು ಖಂಡಿತ ಮಾಡ್ತೀನಿ. ಇಲ್ಲ ನಿತ್ಯ, ಅವ್ರನ್ನ ನಾನು ಬೇರೆ ರೀತಿಯಲ್ಲಿ ಡೀಲ್ ಮಾಡ್ಬೇಕು ಅಂತಿದ್ದೀನಿ. ಹಾಗಿದ್ರೆ ನಿಮಗ್ ಕಾನೂನ್ ಸಹಾಯ ಬೇಕಿಲ್ವಾ ಭಾವ? ನಾನೊಬ್ಬ ಲಾಯರ್. ನಾನೇ ಕಾನೂನಿನ ಸಹಾಯ ಬೇಡ ಅಂತ ಹೇಳ್ತೀನ? ಖಂಡಿತ ಬೇಕು. ಆದ್ರೆ ಈಗಲ್ಲ. ಯಾವಾಗ ಬೇಕೋ ಆಗ ಖಂಡಿತ ಹೇಳ್ತೀನಿ ನಿತ್ಯ. ಸರಿ ಭಾವ. ಅಕ್ಕ, ಇನ್ನೊಂದು ಹ್ಯಾಪಿ ನ್ಯೂಸ್. ಏನ್ ನಿತ್ಯ? ನನ್ನ ಡೆಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಏನ್ ಹೇಳ್ತಿದ್ಯಾ? ಈಗ ತಾನೇ ನೀನ್ ಇಲ್ಲಿಗೆ ಬಂದೆ. ಏನಕ್ಕ ಮಾಡೋದು? ಡಿಪಾರ್ಟ್ಮೆಂಟಲ್ಲಿ ನನ್ನ ಇಷ್ಟೇಗ್ ಸಿಗೋ ಪ್ರಶಸ್ತಿ ಇದು. ಒಂದು ಜಾಗದಲ್ಲಿ ಕೂರೋದಕ್ಕೆ ಬಿಡಲ್ಲ, ಅಟ್ಟಿಸ್ಕೊಂಡು ಓಡಿಸ್ತಾರೆ. ಆದ್ರೆ ನಾನು ಇದಕ್ಕೆಲ್ಲ ಚಿಂತೆನೂ ಮಾಡ್ತಿಲ್ಲ, ಭಯನೂ ಪಡ್ತಿಲ್ಲ. ನನ್ನನ್ನು ಎಲ್ಲೇ ಓಡಿಸಿದ್ರು ನಾನು ನಿಷ್ಠೆಯಿಂದ ಕೆಲಸ ಮಾಡೋದನ್ನ ಮಾತ್ರ ಬಿಡಲ್ಲ. ನನ್ನಿಂದ ತಾನೇ ನಿನ್ಗಿಷ್ಟೊಂದು ಕಷ್ಟ. ಹಾಗೆಲ್ಲ ಏನೂ ಇಲ್ಲ ಅಕ್ಕ. ಹೊಸ ಡ್ಯೂಟಿಗೆ ಯಾವಾಗ ಜಾಯಿನ್ ಆಗ್ಬೇಕು? ಇವತ್ತೇ, ಇವಾಗ್ಲೇ. ಏನ್ ನಿತ್ಯ ದಿಢೀರ್ ಅಂತ ಹೇಳ್ತಿದ್ಯಾ? ಬೇರೆ ದಾರಿ ಇಲ್ಲ ಅಕ್ಕ. ಇಮಿಡಿಯೇಟ್ ಆಗಿ ಡ್ಯೂಟಿಲ್ ಜಾಯ್ನ್ ಆಗ್ಬೇಕು. ನೀವು ಬಂದ್ ಕೂಡ್ಲೆ ಹೇಳ್ಬಿಟ್ಟು ಹೋಗೋಣ ಅಂತ ವೇಟ್ ಮಾಡ್ತಾ ಇದ್ದೆ. ನೋಡಿ, ಸೂಟ್ ಕೇಸ್ ಎಲ್ಲ ರೆಡಿ ಆಗಿದೆ. ಅಕ್ಕ, ನಂಗೆ ಟೈಮ್ ಆಗ್ತಿದೆ, ನಾನು ಹೋಗ್ಬಿಟ್ಟು ಬರ್ತೀನಿ. ಪ್ರಿಯಾ, ಬಾ. ನನಗೆ ಆಶೀರ್ವಾದ.
ನೀನ್ ಎಲ್ಲೇ ಇದ್ರೂ ಚೆನ್ನಾಗಿರ್ತೀಯಮ್ಮ. ನಿನ್ನ ಸಾಹಸಕ್ಕೆ ಧೈರ್ಯಕ್ಕೆ ನೀನು ತುಂಬಾ ಮುಂದೆ ಬರ್ತೀಯಮ್ಮ. ಚೆನ್ನಾಗಿರು. ಸರಿ, ನಾನು ಹೋಗಿ ಬರ್ತೀನಕ್ಕ. ಆಗಾಗ ಬರ್ತಾ ಇರೋ. ಸರಿ ಅಕ್ಕ, ಹೋಗಿ ಬರ್ತೀನಿ. ಸರಿ. ಬಾಯ್ ರವಿ. ಬಾಯ್. ಬರ್ತೀನಿ. ಬಾಯ್ ಅಕ್ಕ. ಬಂದಿದ್ದಿನ ಒಂದ್ ಗಲಾಟೆ ಮಾಡಿದ್ರಲ್ಲ, ಅದನ್ನ ಜೀವನದಲ್ಲಿ ಮರೆಯಕ್ಕೆ ಆಗಲ್ಲ. ಇರು ನಾನು ತರ್ತೀನಿ. ಬಾಯ್. 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 ತುಂಬಾ ಕಷ್ಟದ ದಿನಗಳನ್ನ ದಾಟ್ ಬಂದಿದೀವಿ. ಇನ್ನು ಮುಂದೆ ಈ ಮನೇಲಿ ಎಲ್ಲ ಒಳ್ಳೇದೇ ಆಗತ್ತೆ. ಅದಕ್ಕೆ ಶುಭ ಸೂಚನೆಯಾಗಿ ಈ ಮನೇಲಿ ಮೊದಲು ಗಟ್ಟಿ ಮೇಲೆ ಶಬ್ದ ಕೇಳಬೇಕು. ಗಟ್ಟಿ ಮೇಳ ಶಬ್ದ ಕೇಳ್ಬೇಕಾ? ಏನಕ್ಕ ಹೇಳ್ತಿದ್ದೀರಾ? ಏನಮ್ಮ, ಏನು ಗೊತ್ತಿಲ್ದಿರೋ ಹಾಗೆ ಕೇಳ್ತಿದ್ಯಾ? ರವಿ ಭಾಗ್ಯಲಕ್ಷ್ಮಿ ಮದ್ವೆ ಬಗ್ಗೆ, ಅದನ್ನ ಆದಷ್ಟು ಬೇಗ ಮಾಡ್ಬೇಕು. ಅಕ್ಕ, ರವಿಗೂ ಭಾಗ್ಯಲಕ್ಷ್ಮಿಗೂ ಎಷ್ಟು ಸಲ ಅಂತ ಮದ್ವೆ ಮಾಡಕ್ಕಾಗತ್ತೆ? ಅದಕ್ಕೆ ಅದೇನೇ ಇದ್ರು ಆಮೇಲೆ ಮಾತಾಡೋಣ. ನೀವೀಗ ಸ್ವಲ್ಪ ಸುಮ್ಮನೆ ಇರ್ತೀರಾ ಪ್ಲೀಸ್? ಅದಕ್ಕೆ ಇಲ್ಲ ರವಿ, ನೀನ್ ಸ್ವಲ್ಪ ಸುಮ್ನೆ ಇರು. ಉಮಾ, ನೀನೇನ್ ಹೇಳ್ಬೇಕು ಅಂತಿದ್ಯಾ? ಅದಕ್ಕೆ ಅವ್ರೇನೋ ಸುಮ್ಮನೆ ತಮಾಷೆಗೆ ಹೇಳ್ತಿದಾರೆ ಅಷ್ಟೇ. ಅವ್ರ ಬಗ್ಗೆ ನಿಮಗೆ ಗೊತ್ತಲ್ವಾ? ನೀವು ಅಣ್ಣ ತುಂಬಾ ಟಯರ್ಡ್ ಆಗಿರ್ತೀರಾ. ಹೋಗಿ ರೆಸ್ಟ್ ಮಾಡಿ. ಹೋಗಿ ಅದಕ್ಕೆ ಅಣ್ಣ, ಹೋಗಿ. ಇರು 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 ರವಿ, ಯಾಕೆ ಟೆನ್ಷನ್ ಆಗ್ತೀಯಾ? ಊರ್ಗೆಲ್ಲ ಗೊತ್ತಾಗಿರೋ ವಿಷಯ ನಿನ್ನನ್ ಸಾಕಿ ಸಲಹಿರೋ ಅಣ್ಣ ಅತ್ಗೆ ಗೊತ್ತಾಗೋದ್ ಬೇಡ ಅಂತೀಯಾ? ಅಯ್ಯೋ ಅದಕ್ಕೆ ಪ್ಲೀಸ್ ಅದಕ್ಕೆ ನೀವು ಸ್ವಲ್ಪ ಮಾತಾಡದೆ ಸುಮ್ಮನೆ ಇರ್ತೀರಾ? ಅಣ್ಣ ಅದಕ್ಕೆ ಇವಾಗ ತಾನೇ ತುಂಬಾ ದೂರದಿಂದ ಬಂದಿದ್ದಾರೆ. ಇಲ್ಲ ರವಿ, ನೀನ್ ಈ ಕಡೆ ಬಾ, ನಾನ್ ಹೇಳೋದನ್ನ ಕೇಳು ಸ್ವಲ್ಪ. ಬೇಡ ಅದಕ್ಕೆ. ಯಾಕ್ ರವಿ ಹೀಗೆ ಹಿಂದೇಟಾಗ್ತಿದ್ಯಾ? ಯಾಕ್ ಸುಮ್ನೆ ಇರ್ಬೇಕು? ನಿನ್ ಅಣ್ಣನ ಹತ್ರ ಹೇಳಕ್ಕೆ ಏನ್ ಭಯ? ಅದಕ್ಕೆ ನೀವು ಸ್ವಲ್ಪ ಸುಮ್ಮನೆ. ಅಕ್ಕ, ನಾನು ಏನ್ ಹೇಳ. ಉಮಾ, ಈಗ ಯಾಕೆ ಸುಮ್ನೆ ಅನವಶ್ಯಕವಾಗಿ ಮಾತಾಡ್ತಿದ್ಯಾ? ಅಣ್ಣ ಅತ್ಗೆ ಹೇಳೋ ವಿಷಯನ ಸಮಯ ನೋಡಿ ನಾವೇ ಅರ್ಥ ಆಗೋ ಹಾಗೆ ಹೇಳ್ತೀವಿ. ಇಲ್ಲ ಶರವಣ, ನೀನ್ ಇದ್ರಲ್ಲಿ ಸುಮ್ನೆ ತಲೆ ಹಾಕ್ಬೇಡ. ಅಣ್ಣ, ಸತ್ಯ ಗೊತ್ತಾದ್ರೆ ಅಕ್ಕ ಏನ್ ಹೇಳ್ತಾರೆ? ನೀ ಸ್ವಲ್ಪ ಸುಮ್ನೆ ಇರ್ತೀಯೋ ಇಲ್ವೋ? ನಿಲ್ಸಿ. ಒಬ್ರಿಗೊಬ್ರು ಮಾತಿಗೆ ಮಾತು ಅಂತ ಏನೇನೋ ಮಾತಾಡ್ತಾ ಇದ್ದೀರಾ, ಆದ್ರೆ ಒಂದು ಅರ್ಥ ಆಗ್ತಾ ಇಲ್ಲ. ಅರ್ಥ ಹಾಗಾಗಿ ವಿಷಯ ಏನು ಅಂತ ಹೇಳ್ತೀರಾ? ಅಣ್ಣ, ಅದು ಅದಕ್ಕೆ ನಿಜ. ಏನ್ ನಡೀತು ಅಂತ ಸ್ವಲ್ಪ ಯಾರಾದ್ರೂ ಹೇಳ್ತೀರಾ? ರವಿ, ಏನ್ ವಿಷಯ? ಏನು ಅಂತ ಹೇಳು. ಅದು ಏನು ಇಲ್ಲ ಅದಕ್ಕೆ. ಏನಿಲ್ಲ ಅಂದ್ರೆ ಯಾಕೆ ಇಷ್ಟೊಂದು ಗೊಂದಲ? ಅದು ಉಮಾ, ಏನ್ ನಡೀತು ಅಂತ ನೀನಾದ್ರೂ ಹೇಳು. ರವಿಗೇನು? ಅದಕ್ಕೆ ಉಮಾ, ರವಿ ಏನ್ ಮಾಡ್ದ? ರವಿ ರವಿ ಭಾಗ್ಯಲಕ್ಷ್ಮಿಗೆ ಕದ್ದು ತಾಳಿ ಕಟ್ಬಿಟ್ಟ. ಅಯ್ಯೋ, ಹೇಳ್ಬಿಟ್ಲಲ್ಲ. ಏನು ಮಾ ತಮಾಷೆ ಮಾಡ್ತಿದ್ಯಾ? ಹಾ, ನಾನ್ ತಮಾಷೆ ಮಾಡ್ತಿಲ್ಲ. ಭಾಗ್ಯಲಕ್ಷ್ಮಿ ಕತ್ತಿಗೆ ರವಿ ತಾಳಿ ಕಟ್ಟಿರೋದು ಸತ್ಯ. ಉಮಾ, ಏನಾಯ್ತು ನಿನ್ಗೆ? ನೀನ್ ಬದಲಾಗಿದ್ಯಾ ತಾನೆ? ಅಂದ್ಮೇಲೆ ಯಾಕೆ ರವಿ ಬಗ್ಗೆ ಇಲ್ಲಸಲ್ಲದನ್ನೆಲ್ಲ ಹೇಳ್ತಿದ್ಯಾ? ನಾನ್ ತಮಾಷೆ ಮಾಡ್ತಿಲ್ಲ ಅಕ್ಕ. ಭಾಗ್ಯಲಕ್ಷ್ಮಿ ಕತ್ಗೆ ರವಿ ತಾಳಿ ಕಟ್ಟಿರೋದು ಸತ್ಯ. ಖಂಡಿತ ಸಾಧ್ಯ ಇಲ್ಲ. ನೀನ್ ಹೇಳಿರೋ ಹಾಗೆ ಏನು ನಡೆದಿರಲ್ಲ. ಅಯ್ಯೋ ಇಲ್ಲ ಅಕ್ಕ, ನಾನ್ ನಡೆದಿರೋದನ್ನೇ ಹೇಳ್ತಾ ಇದ್ದೀನಿ. ಇಲ್ಲ ಉಮಾ, ಯಾಕೆ ಸುಳ್ಳು ಹೇಳ್ತಿದ್ಯಾ? ಒಂದು ವೇಳೆ ನೀನ್ ಹೇಳಿರೋ ತರ ನಡೆದಿದ್ರೆ ರವಿ ಖಂಡಿತ ಆ ವಿಷಯನ ನನ್ನಿಂದ ಮುಚ್ಚಿಡ್ತಾ ಇರ್ಲಿಲ್ಲ. ಅವನ್ ನನ್ನ ಹತ್ರ ಏನು ಹೇಳಲಿಲ್ಲ.
ಅಂದ್ಮೇಲೆ ಹಾಗೇನು ನಡೆದಿಲ್ಲ ಅಂತ ತಾನೇ ಅರ್ಥ. ಅಯ್ಯಯ್ಯೋ ರವಿ, ನಿನ್ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ದಾರೆ. ಇದನ್ ನೋಡಿದ್ಮೇಲೂ ನಿನಗ್ ಮನ್ಸಾಕ್ಷಿನೇ ಇಲ್ವಾ? ಈವಾಗ್ಲಾದ್ರೂ ಸತ್ಯ ಹೇಳ್ಬೇಕು ಅಂತ ನಿನ್ಗ ಅನ್ಸಲ್ವಾ? ಏನ್ರಿ, ನಿಮ್ಮಿಬ್ರಿಗೂ ಸತ್ಯ ಗೊತ್ತಿದೆ ಅಲ್ವಾ? ಯಾಕೆ ಕಲ್ಲು ತರ ನಿಂತಿದ್ದೀರಾ? ಸತ್ಯ ಹೇಳ್ಬಿಡಿ ಅಲ್ವಾ? ಪಾಪ ಇವರು ರವಿ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ದಾರೆ. ಅಕ್ಕ, ಬಾಯಿ ಮುಚ್ಕೊಂಡಿದ್ರೆ ಸತ್ಯ ಮುಚ್ಚಿಡ್ಬೋದು ಅಂತ ಇವರೆಲ್ಲ ಅನ್ಕೊಂಡಿದ್ದಾರೆ. ನನ್ನಿಂದ ಇವ್ರ ಕೈಯಿಂದ ಸತ್ಯ ಆಚೆ ತರಕ ಆಗೋದೇ ಇಲ್ಲ. ಆದ್ರೆ ನೀವು ನನ್ನನ್ನ ನಂಬ್ತೀರಲ್ವಾ? ಹಾಗಾದ್ರೆ ಇವನ್ ಬಾಯಿಂದಾನೆ ಇವನಿಗೂ ಭಾಗ್ಯಲಕ್ಷ್ಮಿಗೂ ಮದ್ವೆ ಆಗಿಲ್ಲ ಅಂತ ಹೇಳಿಸ್ಬಿಡಿ. ಇವನ್ ಹಾಗೆ ಹೇಳ್ತಾನಂತ ನೋಡೋಣ. ಯಾಕೆ ಏನು ಮಾತಾಡ್ತಿಲ್ಲ? ನಿನಗೂ ಭಾಗ್ಯಲಕ್ಷ್ಮಿಗೂ ಮದ್ವೆ ಆಗಿಲ್ಲ ಅಂತ ಹೇಳ್ ನೋಡೋಣ. ನಿನಗೂ ತೇಜನ್ಗೂ ಮದ್ವೆ ನಡೆಯೋ ಟೈಮಲ್ಲಿ ಮದ್ವೆ ನಿಲ್ಲಿಸ್ಬೇಕು ಅಂತ ಭಾಗ್ಯಲಕ್ಷ್ಮಿ ತಂಗಿ ಭಾಗ್ಯಲಕ್ಷ್ಮಿ ಕತ್ತಲ್ಲಿರೋ ತಾಳಿನ ಎಲ್ರ ಎದುರುಗಡೆ ತೆಗೆದು ತೋರಿಸ್ಲಿಲ್ವಾ?